ಎನಿಸಿದೆ ಚಿಂತೆ ಐವರ ಕಾಂತೆಗೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಶ್ರಮಿಸಿದೆ ಜೀವ ತಳೆದೆ ಪರಿಭವ ಶ್ರಮಿಸಿದೆ ಜೀವ ಸರ್ವೇಶ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅಪಮಾನಿತರಾದರು. ನನ್ನ ಕಷ್ಟಗಳೆಲ್ಲ ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರುವುವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವುದು? ನಿಷ್ಠಾರವಾಗಿ ಹೇಳುತ್ತಿರುವ ಹಾಗಾದರೆ ನನ್ನನ್ನು ತಿಳಿಸಬಾರದೆ? ಚಿಂತಿಪೆ ಧ್ರುಪದ ನಂದಿನಿ, ಚಿಂತಿಪೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಚಿಂತಿಪೆ ಧ್ರುಪದ ನಂದಿನಿ, ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಸುರಳ ದುರದ ಕುರುಪತಿಯ ತೊಡೆ ಮುರಿದೆ ಮುಗ ತರುವೆ, ಸುರಳ ದುರದ ಕುರುಪತಿಯ ತೊಡೆ ಮುರಿದು ಮುಗ ತರುವೆ. ಕಪಟತನ ವಂಚಕರ ಹೃದಯವನ್ನು ಸೀಳುವೆ, ಕಪಟತನ ವಂಚಕರ ಹೃದಯವನ್ನು ಸೀಳುವೆ. ಪರತೊಟ್ಟಿ ಎದಮೆಟ್ಟಿ ಸಿರನೆಟ್ಟಿ ನಿಲ್ಲುವೆ, ಪರತೊಟ್ಟಿ ಎದಮೆಟ್ಟಿ ಸಿರನೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ಬದನಂದಿನಿ ಪಾಂಚಾಲಿ ಪ್ರಿಯತಮೆ, ಸುಳ್ಳ ದುರದ ಕುರುಪತಿಯ ತೊಡೆ ಮುರಿದು ಮುಗ ತರುವೆ, ಸುಳ್ಳ ದುರದ ಕುರುಪತಿಯ ತೊಡೆ ಮುರಿದು ಮುಗ ತರುವೆ. ಕಪಟತನ ವಂಚಕರ ಹೃದಯವನ್ನು ಸೀಳುವೆ, ಕಪಟತನ ವಂಚಕರ ಹೃದಯವನ್ನು ಸೀಳುವೆ. ಪರಪಟ್ಟಿ ಎದನಟ್ಟಿ ಸಿರನಟ್ಟಿ ನಿಲ್ಲುವೆ. ಪ್ರಿಯಕ್ಕೆ ಚಿಂತಿಪೆ ಧ್ರುಪದ ನಂದಿನಿ, ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಪ್ರಿಯತಮೆ, ನಿಷ್ಕಾರವಾಗಿ ಹೇಳುತ್ತಿರುವೆಯ, ನಾನು ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಅಡವಿಗೆ 1 ಅಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವುದು. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಹಣಬೇಡ ಪಾಂಚಾಲಿ, ಹಣಬೇಡ.
ನಮ್ಮ ಸಮಾಜದ ನೇಮ ಭಗವತ್ ಸ್ವರೂಪಿಗಳಾದ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಆ ಅಣ್ಣನ ಒಂದು ದಿನದ ಅವಿವೇಕದಿಂದ ಆದರೂ ಈ ನಿಂದನೆಯು ಸಾಯವರೆಗೂ ಮರೆತು ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ. ಹಾಗಾದರೆ ನಾನು ಕ್ಷಮಿಸುವುದಿಲ್ಲ. ನಾನಿನ್ನ ಮಾಡುವೆನು. ಆಯ್ತು, ಆಯವಾಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನು ಹೇಗೆ ಹೀಗಾಗಿರುವೆ ತಿಳಿಸುವೆನು. ಆದರೆ ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲಿ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನ ಪುನಃ ಸಂಧಿಗೇನಪ್ಪ? ದುರ್ಯೋಧನನ ಪುನಃ ಸಂಧಿಗೇನಪ್ಪ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಗೋಪಿಕಾಂಗನೆಯರ ವಿಲಾಸ ವಿಕ್ರಮಗಳಲ್ಲಿ ಯಾರು ಯಾರು ರಾಯಭಾರಕ್ಕೆ ಹೋದವರು? ಶ್ರೀಕೃಷ್ಣನು. ಗೋಪಿಕಾಂಗನ ವಿಲಾಸ ವಿಕ್ರಮಗಳಲ್ಲಿ ಮಕ್ಕಳಾದ ಆಯುಧಪತಿಯು ವೇದವನ್ನು ಮರೆಯುವುದೇ ಸಹಜ. ಅರ್ಜುನನು ದೋರಗಿಗೆ ಹಿಂದಿರುಗಿದಾಗಲೇ ನಾನೀಗ ಆಗಬಹುದೆಂದು ತಿಳಿದಿದ್ದೇನು. ಆ ಭಾನುಮತಿ ಏನೆಂಬುದಾಗಿ ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಜಾಣೆ ಮುದ್ದಾಡುವೆನು ಬಾರೇ. ಪ್ರಾಣೇಶ್ವರ, ಈ ನಿಮ್ಮ ಗದಿಯನ್ನು ಜಾಣೆ ಮುದ್ದಾಡುವೆನು ಬಾರೇ. ಜಾಣೆ ಮುದ್ದಾಡುವೆನು ಬಾರೇ. ಈ ಮನ ಪಟ್ಟದ ರಾಣಿಯು ನೀನೆ. ಜಾಣೆ ಇನ್ನಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೇ. ಗುರುಕುಲ ಅದಮರ ರಣಗೋಳ್ ಕೆಣಕುತ ಗುರುಕುಲ ಅದಮರ ರಣಗೋಳ್ ಕೆಣಕುತ ಗುರುಕುಲ ಅದಮರ ರಣಗೋಳ್ ಕೆಣಕುತ ಗುರುವಂಶವನೇ ನಾಶವ ಕೈಗೆ. ಸ್ವಾಮಿ, ಕುರುವಂಶವನೇ ನಾಶವ ಕೈಗೆ. ದುರುಳದು ಶಾಸನ ಒಡಲನ್ನು ಬಜದು. ದುರುಳದು ಶಾಸನ ಒಡಲನ್ನು ಬಜದು. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ನಿನ್ನಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪಟ್ಟದ ರಾಣಿಯು ನೀನೆ. ಜಾಣೆ ನಿನ್ನಾಣೆ ಕೊಲು ಜಾಣೆ ಮುದ್ದಾಡುವೆನು ಬಾರೆ. ಬಾಬು ಪಾಂಚಾಲಿ, ಬಾಬು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಬು ಪಾಂಚಾಲಿ, ಬಾಬು ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ಪ್ರಾಣೇಶ್ವರ, ಮನ ಮುಜೆ ಸೋಮ ಮಧು ಆಶ ವಿಲಾಸ.
ಆಗ ಚೆಲ್ಲುತ್ತ ಸೇರುವೆ. ಇನ್ನು ಯಾವಾಗ ಇನ್ನು ಯಾವಾಗ ಇನ್ನು ಯಾವಾಗ ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯಲಿ, ಚೆಲ್ಲುತ್ತ ಸೇರುವೆ ಕಾಂತೆಯಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ರಮತೆಯ ಮನಕ್ಕೆ ನೀರದೆ ರಾಮ. ಪ್ರಾಣೇಶ್ವರ ರಮತೆಯ ಮನಕ್ಕೆ ನೀರದೆ ರಾಮ. ಸಮಯವಿದೆ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ. ಮತ್ತೆ ಇನ್ನು ಏನೇನೋ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೆ ಏನಾಯಿತು? ಎಷ್ಟೇ ಆದರೂ ನೀನು ಅಬ್ಬಬ್ಬಾ ಅಣ್ಣನ ಆಜ್ಞಾಧಾರಕನಲ್ಲವೇ? ಸುಮ್ಮನೆ ನನ್ನ ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಆಹಾ, ಶಾಂತಿಯನ್ನು ಬಯಸಿದ್ದವರು ಸಂಧಿಯ ಪ್ರಸ್ತಾಪದಲ್ಲೇ ತೊಳೆದಲಿ. ನಾನು ಯುದ್ಧವನ್ನು ಆತುರದಿಂದಲೇ ನಿರೀಕ್ಷಿಸುತ್ತಿರುವನು. ಧರ್ಮ ಪ್ರೇರಣನಾದ ಯುಧಿಷ್ಠಿರರು ದುರ್ಯೋಧನ ಅನಂತರ ಅಪರಾಧವನ್ನು ನಾನು ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದಿ. ನೋಡು ಅಣ್ಣ, ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಬೆಳಕವೆ ಕೆರಳಿನ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನ ಕೋಪವನ್ನು ಶಮನೆ ಮಾಡುವುದು ನಿನ್ನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಹರಿ ಮೂಲ ಕಾರಣವೆಂದು ತೋರುವುದು. ಅರ್ಜುನ, ಆ ಕೌರವರ ಒಡನೆ ಬಿದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವು ಶಮನ ಮಾಡಲು ಒಂದು ದುಸ್ಸಾಹಸವಾಗುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ದುಡುಕುತ ನಾವು ಬೇಡವೋ ತಮ್ಮ, ಬಿಡೋ ಬಿಡಂದು ಗತಿಯ ಭೀಮ. ಸೋದರ ಭೀಮಸೇನ, ದುಡುಕುತ ನಾವು ಬೇಡವೋ ತಮ್ಮ, ಬಿಡೋ ಬಿಡಂದು ಗತಿಯ ಭೀಮ. ಧರ್ಮ ಧರ್ಮ ಎಂದು ನಾವು ಸೋದರ ಧರ್ಮ ಧರ್ಮ ಎಂದು ನಾವು ಧರ್ಮದಿಂದ ಕಾಲ ಕಳೆದು ಸೋದರ ಧರ್ಮದಿಂದ ಕಾಲ ಕಳೆದು ಮರ್ಮದಿಂದ ಸಲ ಇವರು ಇದಕ್ಕೆ ಸಂಶಯ ಚೇತಕೋ ಭೀಮ. ಇದಕ್ಕೆ ಸಂಶಯ ಚೇತಕೋ ಭೀಮ. ದುಡುಕುತ ನಾವು ಬೇಡವೋ ತಮ್ಮ ಭೀಮ.
ಸಮಾಧಾನ ಬೇಡವೆಲ್ಲ ಸಮಾಧಾನ ಬೇಡವೆಲ್ಲ ಮುಗಿದ ನಂತರ ಎಲ್ಲವೇ ದಂಡವು ಸೋದರ ಮುಗಿದ ನಂತರ ಎಲ್ಲವೇ ದಂಡವು ದುಡುಕುತನವು ಬೇಡವು ತಮ್ಮ ಭೀಮಾ ಭೀಮಾ ಪಾಂಚಾಲಿ ಅಣ್ಣನೇಕೆ ಈ ರೀತಿ ಕೋಪ ಸೋದರ ನನ್ನಲ್ಲಿ ಕೋಪವೇ ತಮ್ಮ ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಈ ರೀತಿ ಕೋಪ ಮಾಡಿಕೊಂಡಿರುವನು ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ ಹಾಗಾಜ ಸಮಯಕ್ಕೆ ಸರಿಯಾಗಿ ಬಂದೆ ನಾನು ಯಾರಲ್ಲಿಯೂ ಕೋಪವಿಲ್ಲ ಅರ್ಜುನ ಸಮ್ಮುಖದೊಂದಿಗೆ ಒಂದು ಮಾತೊಂದು ತಿಳಿಸಬೇಕೆಂದಿರುವೆ ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅನುಮೋದಿಸಬಹುದು ನಕುಲ ಸಹದೇವರ ಸುಮ್ಮನಿರಬಹುದು ಆದರೆ ದಾಸ್ಯ ವೃತ್ತಿಯನ್ನು ಆ ಪಾಂಡವರ ಕಳಂಕವೆಂದು ಭಾವಿಸುವುದಿಲ್ಲ ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು ನಾನಿನ್ನೊಂದು ಗಳಿಗೆ ಸುಮ್ಮನಿಲ್ಲಲಾರದು ಸೋದರ ಮಿಲ್ಲು ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ ಯುದ್ಧಕ್ಕಾಗಿ ನಿಮ್ಮ ಅನುಮತಿಗಳನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತು ನನ್ನ ಗದೆ ಹೇ ಗದಾ ಗದಮ ಆಯುಧ ಹೇ ಗದಾ ಹೇ ಗದಾ ಗದಮ ಆಯುಧ ಹೇ ಗದಾ ಧರ್ಮದಾಂಧನ ದುರ್ಯೋಧನ ನಿರ್ಜರ ಧರ್ಮದಾಂಧನ ದುರ್ಯೋಧನ ನಿರ್ಜರ ರೋಗದೊಳನ ದ್ರುಪದ ಎದುರಳು ರೋಗದೊಳನ ದ್ರುಪದ ಎದುರಳು ಧರ್ಮದಾಂಧನ ಗರ್ವವ ಮುರಿದು ಧರ್ಮದಾಂಧನ ಗರ್ವವ ಮುರಿದು ಗೈದುದರ ಭಾರ ಜಳಿಸುವೆ ಹೀಗದ ಜಗದ ಮಹಾಯುಧ ಹೀಗದ ಹತ್ತ ಆಸದಿ ದುಷ್ಟ ಕೌರವರ ಹತ್ತ ಆಸದಿ ದುಷ್ಟ ಕೌರವರ ಕಟ್ಟಿ ಸಮರದೆ ಮುತ್ತು ಯುದ್ಧದೆ ಕಟ್ಟಿ ಸಮರದೆ ಮುಷ್ಟಿ ಇದ್ದದೆ ಹೆಲೆಯಳು ಮೆಟ್ಟಿ ಗದೆಯಳು ಕೊಟ್ಟಿ ಹೆಲೆಯಳು ಮೆಟ್ಟಿ ಗದೆಯಳು ಕೊಟ್ಟಿ ಕೊಟ್ಟಿ ಕೊಟ್ಟಿದರೆ ಭಾರ ಗೆಳಿವೆ ಕೊಟ್ಟಿ ಕೊಟ್ಟಿದರೆ ಭಾರ ಗೆಳಿಸುವೆ ಹೀಗದ ಜಗದಮ ಆಯುಧ ಹೀಗದ ನಾನು ಮತ್ತು ನನ್ನ ಗದೆ ಎರಡ ಸಾಧು ಗುರುಕುಲವನ್ನು ಸಾಧವಾಗಿ ನಾಶ ಮಾಡಬಲ್ಲದು ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವು ಮಾಡಿರಿ ನನಗೆ ತೋರಿದನ್ನೇ ನಾನು ಮಾಡಿಬಿಡುವುದು ಸಹೋದರ ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ ಕೋಪ ಮಾಡಬೇಡ ಅಣ್ಣ ಧರ್ಮಜನು ನಮಗಿದ್ದ ಇರುವನು ಅವನ ಇಷ್ಟ ಇರೋದಕ್ಕೆ ನಾವೆಂದಿಗೂ ನಡೆಯಕೂಡದು ಮಾನಿನಿ ಮನದ ವೇದನೆ ನೀಡಿದೆ ಸಮಯವಿದೆಂತರಿದೆಯ ತರುಣಿ ಹೇತಕ್ಕೆ ಇಂದು ಗುಣವ ಮಾನಿನಿ ಮನದ ವೇದನೆ ನೀಡಿದೆ ಸಮಯವಿದೆಂತರಿದೆಯ ತರುಣಿ ಹೇತಕ್ಕೆ ಇಂದು ಗುಣವ
ಧರ್ಮಜ ನಿಮ್ಮಯ ನಿರ್ಮಲ ಭ್ರಾಂತುವು ಧರ್ಮಜ ನಿಮ್ಮಯ ನಿರ್ಮಲ ಭ್ರಾಂತುವು ನೀರುವುದನ್ನು ಚಿತ ಪರಿಸದೆಗಿರುವೆಯ ನೀರುವುದನ್ನು ಚಿತ ಪರಿಸದೆಗಿರುವೆಯ ಸೈಪುದು ಮನದನ್ನು ತಾಪವ ತರುವೆಯ ಸೈಪುದು ಮನದಲ್ಲಿ ತಾಪವ ತರುವೆ ಧರ್ಮದಿಂದ ಘನ ಕಾರ್ಯವ ಶೋಧಿಸಿ ಕೋಮಲ ಹೃದಯ ಕೊರಗೋ ಪರಿಯ ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯ ಕೊರಗೋ ಪರಿಯ ಸಾರ ಸಾಕ್ಷಿ ಹರಿಯದೆ ಈ ಪರಿ ಸಾರ ಸಾಕ್ಷಿ ಹರಿಯದೆ ಈ ಪರಿ ಏಕೆಂದು ನೀನಿಂದು ವಿಶಾಲ ಪಡುವೆ ಏಕೆಂದು ನೀನಿಂದು ವಿಶಾಲ ಪಡುವೆ ಮಾನಿನಿ ಮನ್ನದ ವೇದನೆ ನೀಡಿದ ಸಮಯವಿದ್ದಲ್ಲಿ ಕರಿತೆಯ ಕರುಣೆ ಏತಕ್ಕೆ ಈ ದುಗುಡವೇ ಏನು ಹೇಳುವೆ ಪಾಂಚಾಲಿ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕ್ರಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಮುಂದೆ ದುಃಖಿಸಬೇಕಾಗಿದೆ, ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗಿದೆ. ಅದಕ್ಕೋಸ್ಕರವೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರೀತಿಸುತ್ತಿರುವೆ ಪಾಂಚಾಲಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದ್ದೀನಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತರಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವಿರೋ ಎಂಬುದೇ ನನ್ನ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೇನು? ಸಂಧಿಯ ಫಲಾಫಲವನ್ನು ಕೇಳೋದು ನನಗೆ ಯಾವ ಪ್ರಯೋಜನವೂ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದನ್ನೇ ನಾನು ಮಾಡಿಬಿಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತರೇ ಬರುತ್ತಿರುವರು. ಬನ್ನಿ ಪರಮಾತ್ಮ, ಅಣ್ಣ. ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುನಂದರೆ ನಿಮಗೆ ಮಂಗಳವಾಗಲಿ. ಕೃಷ್ಣ, ಇದೋ ನನಗೂ ಒಂದು ಪ್ರಣಾಮಗಳು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ದೇವಕಿ ನಂದನ ದೇವ ಜನಾರ್ದನ ಇನ್ನೊಂದ್ಸತಿ ಹಾಡಾಕ್ಬಿಡು. ದೇವಕಿ ನಂದನ ದೇವ ಜನಾರ್ದನ ತಮ ಪಾದಗಳಿಗೆ ನಮಿಸುವೆ ದೇವ. ತಮ ಪಾದಗಳಿಗೆ ನಮಿಸುವೆ ದೇವ. ಪರಮ ಕೃಪಾದೊಳ್ಳು ಗುರು ಪಾಂಡವರೀಗ. ಪರಮಾತ್ಮ, ಪರಮ ಕೃಪಾದೊಳ್ಳು ಗುರು ಪಾಂಡವರೀಗ ಪರಮ ಸತ್ಯವನ್ನು ವಿವರಿಸಿ ಬಂದೆಯ. ಪರಮ ಸತ್ಯವನ್ನು ವಿವರಿಸಿ ಬಂದೆಯ. ದೇವಕಿ ನಂದನ ದೇವ ಜನಾರ್ದನ ದೇವಕಿ ನಂದನ ದೇವ ಜನಾರ್ದನ ತಮ ಪಾದಗಳಿಗೆ ನಮಿಸುವೆ ದೇವ. ತಮ ಪಾದಗಳಿಗೆ ನಮಿಸುವೆ ದೇವ. ಇಂದು ಕೌರವದೊಳ್ಳು ಸಂಧಿಯ ಗೈದಿಯ. ಇಂದು ಕೌರವದೊಳ್ಳು ಸಂಧಿಯ ಗೈದಿಯ
ನಾವೆಲ್ಲರೂ ಚಂದದಿ ಬಾಳ್ಬೇವಾ ಮುಂದೆ ನಾವೆಲ್ಲರೂ ಚಂದದಿ ಬಾಳ್ಬೇವಾ ಮುಂದೆ ನಾವೆಲ್ಲರೂ ಚಂದದಿ ಬಾಳ್ಬೇವಾ ದೇವಕಿ ನಂದನ ದೇವ ಜನಾರ್ದನ ದೇವಕಿ ನಂದನ ದೇವ ಜನಾರ್ದನ ತಮ್ಮ ಪಾದಗಳಿಗೆ ನಮಿಸುವೆ ದೇವ ತಮ್ಮ ಪಾದಗಳಿಗೆ ನಮಿಸುವೆ ದೇವ ಕೃಷ್ಣ 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 ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿ ಸಂಭ್ರಮಿಸಿ ನನ್ನನ್ನು ಬಹಳವಾಗಿ ಉಪಚರಿಸಿದರು. ಸಂಧಿಯ ಪ್ರಸಾದವು ನಡೆಯಿತು. ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದಾನೆ ನಾನು ಮಾಡಿಬಿಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಯಿತು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾರಿನ ತಡೆಯಲಾರೆ ರುಕ್ಮಿಣೀಪತಿ. ಈ ಸಮತೆ ಮಾತುಗಳು ನನಗೆ ಬೇಡ. ಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತದೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಯಾದವಾಗ್ನಿ ಪಾಂಡಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಸಮಾಧಾನವಂತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದವಳನೆ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಆ ಕೊನ್ನೆ ದುರ್ಯೋಧನ, ಆತನೂ ಸಹ ಒಪ್ಪಿದನು. ಏನಿಲ್ಲ, ನನ್ನ ಕೆಲಸವಿಲ್ಲ. ಈ ದುರ್ವಾರ್ತೆನ ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಯಿತು. ಅದನ್ನು ಸಾಧಿಸಿದೆ ಕೃಷ್ಣ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷವರ್ತನೆಯು ಪುರಸ್ಕಾರವು ನೀವೇ ಬಂಧಿಸಿರಿ. ಅದರಲ್ಲಿ ನಾನು ಯಾವ ಭಾಗವನ್ನು ವಹಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿ ಬಿಡುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ಭೀಮಸೇನ, ನೀನು ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಲಾರದು. ಹೇಳು ಕೃಷ್ಣ, ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳ. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು.
ಇದರಿಂದ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೇನು? ಈಗಲಾದರೂ ನನ್ನ ಹೇಳಿಬಿಡು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಬಹಳ ಚತುರೆಯಂತಿ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಪ್ರಾಣೇಶ್ವರ, ಈ ನಿಮ್ಮ ಗದಾದಂಡವನ್ನು ಕ್ಷಣ ಕಾಲ ಅಲ್ಲಿರಿಸಿ. ನಿಮ್ಮ ಕೈಗಳನ್ನು ಮುಂದೆ ಇರಿಸಿ. ಅರ್ಜುನ ಕೊಡ್ಲೇ ಇಲ್ಲ, ಹೇಳಲೇ ಇಲ್ಲ. ಅದು ಇನ್ನು ಈಗ ಕೇಳಿರಿ ಎಲ್ಲರೂ. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿದೆ. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಅವನ್ಯಾರಿ ಪರಿಗೈದವ, ಅವನ್ಯಾರಿ ಪರಿಗೈದವ, ದುರುಳನ ಅವನ್ಯಾರಿ ಪರಿಗೈದವ. ಪುರುಸಭೆಯೊಳಗೆ ಚರಣ ಮಾಡ್ಬೋದು, ಪುರುಸಭೆಯೊಳಗೆ ಚರಣ ಮಾಡ್ಬೋದು. ಅವನ್ಯಾರಿ ಪರಿಗೈದವ, ದುರುಳನ ಅವನ್ಯಾರಿ ಪರಿಗೈದವ. ಕೇಶವ ಅವ ರೀತಿಯು ಭೀತಿಯಿಂದಲೇ ತೋರ್ಪದು. ಕೇಶವ ನಿನ್ನ ನೀತಿಯು ಭೀತಿಯಿಂದಲೇ ತೋರ್ಪದು. ಅವನ್ಯಾರಿ ಪರಿಗೈದವ, ದುರುಳನ ಅವನ್ಯಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದಲೇ ಆ ದುರಾತ್ಮರು ಬಂಧಿಸಲು ಯತ್ನಿಸಿದರು. ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ಆ ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮನು ಆ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸವು ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಪೂರ್ತಿಯಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿ ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ನೆಯನ್ನು, ಆ ಕುನ್ನಿ ಕೌರವರು ಈ ರೀತಿ ಅಪಮಾನವನ್ನು ಪಡಿಸಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರಗಳೇನು? ಎಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನನ್ನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರೆಯುವುದನ್ನು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ. ಪರಮಾತ್ಮ ಯುದ್ಧ. ಆ ಯುದ್ಧವನ್ನು ಅಪೇಕ್ಷಿಸುವನಲ್ಲ. ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ ಪರಮಾತ್ಮ. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧರ್ಮಾನಂದನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಪಾಂಚಾಲಿ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ಇದೋ ನಿನಗೆ ನಮಸ್ಕರಿಸಿ. ನಾನು ಬಿಡಿಸುವುದಿಲ್ಲ ನನ್ನ ಕೈಗಳನ್ನು ಬಿಟ್ಟು ಯಾರೋ ಬಿಚ್ಚುವಿಲ್ಲದವೇ ನೀನಾರೇ ಬಿಚ್ಚಿಕೊಳ್ಳುವೆ. ಎಲ್ಲಿ ನನ್ನ ಗದೆ? ನಾನು ಮತ್ತು ನನ್ನ ಈ ಗದೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನಾ ಅದು ಹೇಳ್ತೀನಿ, ಆಡಕ್ರಿ. ಜಯಿಸುವೆ ಕುರುವಂಶವ,
ಜಯಿಸುವೆ ಕುರುವಂಶವ ಕಳವಿ ಕಾರಿದು ವಿರೋಧಿ ದುರಾತ್ಮರ ಜಯಿಸುವೆ ಕುರುವಂಶವ ಪವಿಗಳ ಗೆಲ್ಲುವೆ ಪಡ ಪಡ ಪವಿಗಳ ಗೆಲ್ಲುವೆ ಪಡ ಪಡ ದುರ್ಲರ ಕೊಲ್ಲುವೆ ಬಲೆ ಬಲೆ ಪವಿಗಳ ಗೆಲ್ಲುವೆ ಪಡ ಪಡ ದುರ್ಲರ ಕೊಲ್ಲುವೆ ಬಲೆ ಬಲೆ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದು ನಿಜವಾಗಿದ್ದರೆ ಕುಂತಿ ದೇವಿಯ ಸ್ತನಪಾನವನ್ನು ಮಾಡಿದ್ದು ಸತ್ಯವಾಗಿದ್ದರೆ ಮುಂಬರುವ ಭಯಂಕರ ಸಂಗ್ರಾಮದಲ್ಲಿ ಆ ದುರುಳ ದುಶ್ಯಾಸನ ಕರುಳುಗಳನ್ನು ಕಿತ್ತು ಪಾಂಚಾಲಿಯ ಕೇಸಕ್ಕೆ ಜಡೆಯನ್ನಾಗಿ ಮಾಡಿ ನಂತರ ಅವನ ಗುಂಡಿಗೆಯ ಅವನ ದಂತವನ್ನು ಕಿತ್ತು ಪಾಂಚಾಲಿಯ ಕೇಸಕ್ಕೆ ಮಾಡಿ ನಂತರ ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ತೆಗೆದು ಪಾಂಚಾಲಿಯ ಕೇಸಕ್ಕೆ ಜಡೆಯನ್ನಾಗಿ ಮಾಡಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿ ಬರುವಳಿ ಆತನು ಹೇಳಿದನು. ಆದರೆ ಅಮ್ಮ ಅಮ್ಮ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಿಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನು, ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ಹಾದಿಯಲ್ಲಿ ನಡೆಸುವ ಭಾರವು ನಿನ್ನದೇ ತಂದೆ. ಹೇ ವಾಸುದೇವ, ಜನಾರ್ದನ, ಪರಮಾತ್ಮ
ಕರ್ಣ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದ್ದಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ, ಅರ್ಜುನರ ತಾಯಿ ಕುಂತಿ. ಅಮ್ಮ ಅಮ್ಮ, ನಿನ್ನ ಅಪರಾಧವೇನಿಲ್ಲ ಮಗನೇ.
ಗಂಗಾನದಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಸಾಕಿ ಸಲಹು. ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿನ ಜಲಾಶಯಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟ್ಟು ಅಪಮಾನ ಅಪನಿಂದನೆಗಳ ಸಮರಗೋಪಕ್ಕೆ ಏಕೆ ತಳ್ಳಿದೆ ತಾಯಿ? ಏಕಮ್ಮ, ಕೃಷ್ಣಾರ್ಜುನರ ನಡುವೆ ಸೋದರ ಸಂಬಂಧವನ್ನು ಸೇರಿಸಬೇಕಾದ ನೀನು ನಮ್ಮಿರುವರ ಮಧ್ಯೆ ದೇಶದ ಕಮರಿಯನ್ನೇಕೆ ಸೃಷ್ಟಿಸಿದಾಯಿ? ಏಕಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೋತ ಎಂದು ದೂಡಿಬಿಟ್ಟಾಗ ಈ ಮಾತುಗಳನ್ನು ಕೇಳಿ 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 ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಅಮ್ಮ, ನಿನ್ನ ಒಂದೇ ಒಂದು ಮಾತಿನಿಂದ ಇವೆಲ್ಲವನ್ನು ಪರಿಹರಿಸಬೇಕಾದ ನೀನು ಹೇಗೆ ಸುಮ್ಮನಾದೆ ತಾಯಿ? ಏಕಮ್ಮ, ನಿನ್ನಲ್ಲಿ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ತಾಯಿ? ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ಆದರೆ ನೀನು ಮಾತ್ರ ದೈವಕ್ಕೆ ಸಮಾನ. ಅಮ್ಮ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿವಸ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ ತಾಯಿ, ಕರುಣೆ ತೋರಿದೆಯಲ್ಲಮ್ಮ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ. ಲೋಕ
ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ. ಸತ್ಯವಾಗಿಯೂ ಹೇಳುವೆ, ನೀನು ಬದುಕಿರು ಎಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆ. ನಿನ್ನನ್ನು ನೋಡಲು ಕಾತುರಳಾಗಿ ಓಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. 5 ಜನ ವೀರಪುತ್ರರನ್ನು ಹಣದ ವೀರ ಮಾತೆ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ, ನೀನೇ ರೀತಿ ಮಾತನಾಡೋದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನೀನು ಪಾಪಿ ಅಲ್ಲಮ್ಮ, ಪವಿತ್ರನು. ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸಕೃತಿಗಳು. ಕುಮಾರ, ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೆ ಇಡುಪಾಡಿ, ನನ್ನ ಕರ್ಮವೇ ನನ್ನನ್ನು ಗುರು ಶಾಪದಿಂದ ಮುನಿಸಿ, ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿ ಮಹತನ್ನು ಮೀರಿಸಿ, ನನ್ನ ಕರ್ಮವೇ ನನ್ನನ್ನು ಈ ಜಗದಿಂದ ಕುಲಗೇಡಿ ಎಂದು ಜರಿದಿತ್ತು. ಅಮ್ಮ, ನೀನು ವೀರಮಾತೆ, ಮಹಾಶಕ್ತಿ ಪಂಚಪಾಂಡವರೆಂಬ ಪುತ್ಕಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ಕುಮಾರ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿದ ಈ ಕೈಗಳಿಂದ ಒಮ್ಮೆ ನನ್ನನ್ನು ಆರಿಸಬಲ್ಲೆಯ ತಾಯಿ? ಇಲ್ಲ ತಾಯಿ. ಕುಮಾರ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿ ಫಲಿಸಬೇಕಮ್ಮ, ಎಲ್ಲಿ ಫಲಿಸಬೇಕು? ಬಿಡುತ್ತಾಯಿ ನಿನ್ನ ಮನದ ವ್ಯಥೆಯನ್ನು, ಬಿಡುತ್ತಾಯಿ. ಕುಮಾರ, ಆದದ್ದಾಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವನೇ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ, ಸಂತೋಷದಿಂದ ನಡೆಸಿಕೊಡಬೇಕು. ಆದರೆ ನಾನು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರಗೊಂಡಿ ಬೇಡಿಕೊಳ್ಳುತ್ತೇನೆ. ಸೌಮಾತ್ರ ದಾನ ಮಾಡು ಕಂದ, ಸೌಮಾತ್ರ ದಾನ ಮಾಡು. ನೀನು ವೀರ ಮಾತೆ ತಾಯಿ, ಹೇಳುತ್ತಾಯಿ. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿಂತ ಕೊನೆಯಾಗುವುದಿಲ್ಲವೇ? ಅಮ್ಮ, ಪೂರ್ವಜರು ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ಪಾಪಿ ಎಂದು ಅಪಮಾನದಿಂದ ಶಪಿಸರೆ. ಹೇಳ್ತಾಯಿ, ನೀನು ವೀರಮಾತಿ, ನೀನೇ ಹಿತಬೋಧನೆ ಮಾಡಮ್ಮ. ಇಷ್ಟೇ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸಹ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲಿ ಇರಬಹುದು. ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಅಂತ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿ ಫಲಿಸಬೇಕು ತಾಯಿ, ಎಲ್ಲಿ ಫಲಿಸಬೇಕು? ಕುಮಾರ, ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವೆ ಆ ಜನನಿ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಈಗ ರಾಜ್ಯದ ಆಸೆಯನ್ನು ತೋರುವೆ ಜನನಿ. ಕರ್ಣ, ಅಮ್ಮ, ನೀನು ಎಳೆತನದಲ್ಲಿ ಚಿಮುಟಿ ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ. ಮತ್ತೆ ಚಿಗುರುವುದಿಲ್ಲ ತಾಯಿ, ಮತ್ತೆ ಚಿಗುರುವುದಿಲ್ಲ. ಇದುವರೆಗೂ ಸೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು ತಾಯಿ? ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಳನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ ಕರ್ಣ? ಕುಮಾರ, ಅಮ್ಮ,
ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ನನ್ನ ಈ ಬಾಹುಗಳಲ್ಲಿ ಬಲವಿರುವ ತನಕ ಆ ನನ್ನ ಕೌರವ ಸ್ವಾಮಿಗಾಗಿಯೇ ನಾನು ಹೋರಾಟ. ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂತ ಎಂದು ತೋಡಿಬಿಟ್ಟಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯ ಬಿಟ್ಟ ಮಹಾಸ್ವಾಮಿಯನ್ನು ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀಯಾಳಿಸುತ್ತಿರುವಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯಕ್ಕೆ ಮಾಂಡಲಿಕನನ್ನಾಗಿ ಮಾಡಿ ಈ ಭರತಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನವನ್ನು ಸಿಗುವಂತೆ ಮಾಡಿದ ಆ ನನ್ನ ಸ್ವಾಮಿಯನ್ನು ಹೇಗೆ ತೊರೆಯಲಿ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇಲ್ಲ ತಾಯಿ, ಇಲ್ಲ, ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲ. ಕುಮಾರ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು ಕಂದ. ಮಾತೃ ಹೃದಯ. ಆಗಲಿ ತಾಯಿ, ಆಗಲಿ. ಯಾರನ್ನಾದ್ರೂ ಉಳಿಸುವೆನು, ಆದರೆ ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲು ತಾಯಿ. ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಹೌದು. ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಸಾಕು. ಅಮ್ಮ, ಈ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು ಅಥವಾ ಆತನಿಂದ ನಾನೇ ಮೃತನಾದರು ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಕುಮಾರ, ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ? ಕೇಳು ತಾಯಿ. ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆಯ? ಅಮ್ಮ, ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಲಾಗದ ಪಾಪಿ ಎಂದು ಭಾವಿಸಿದೆಯ? ನುಡಿದಂ ನಡೆಸಲಾಗದ ಕಡುಕೂಳನೆ ಈ ಕರ್ಣಕ್ಕೆ ಸೂರ್ಯ ತನುಜ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವನೋ ಧರ್ಮದಾಳೆ ಧರ್ಮಜನಾಳೆ ನಿಲ್ಲಾಳೆ ಜನನಿ ಮಾತೃ ಹೃದಯದಲ್ಲಿಯೂ ಮಾಯಾಜಾಲ, ಹೆತ್ತ ಮಾತೆ ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಹೇ ಕೌರವೇಶ್ವರ,
ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದ. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಈ ಕರ್ಣನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡ. ಹೆತ್ತಮ್ಮನಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ. ಏನು ಮಾಡಲಿ ಇರಲಿ. ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡಲಿ. ನನ್ನ ಎರಡು ಬಾಹುಗಳಲ್ಲಿ ಬಲವಿರುವ ತನಕ ನನ್ನ ಕೌರವ ಸ್ವಾಮಿಗಾಗಿ ಹೋರಾಡಿ ಮಡಿಯುವೆನು. ಅಮ್ಮ, ದೈವ ಇಚ್ಛೆ ಇದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ. ಕರ್ಣ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲು, ಕಟ್ಟಗಡೆಯೋ ಕರ್ಮದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನಲಿ. ಬಿಡು ಅಮ್ಮ, ಈಗ ನನ್ನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ. ಇಲ್ಲ ತಾಯಿಲ್ಲ, ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಭೂಮಿಯ ಬಿರಿದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ಭೂಮಿಯ ಬಿರಿದು ನಿಲ್ಲಲಿ. ಇಟ್ಟಾಳ ತಪ್ಪರಮ್ಮ, ನಿನ್ನಾಳ ಸತ್ಯವಮ್ಮ. ಬಿಡು ಚಿಂತೆಯ ಜನರಿ. ಅಮ್ಮ, ಶ್ರೀಕೃಷ್ಣನ ಅಮ್ಮ, ಇಂದು ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಇಂದು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ, ಜಯವಿಲ್ಲ. ನಿಮ್ಮಗಳೆಲ್ಲ ಸಂತೋಷವಿದ್ದಂತಾಗಲಿ. ಅಮ್ಮ, ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಅಮ್ಮ, ಕರ್ಣ, ನನ್ನ ತಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕಂದ. ಸತ್ಯವಾಗಿ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೇನೋ ಇಂದಾಯಿತು. ಬಹುಶಃ ಈ ಕರ್ಣನಿಗೆ ಇದೇ ಕೊನೆಯ ದರ್ಶನವೆಂದು ತೋರುತ್ತದೆ. ಕುಮಾರ, ಆದ್ದರಿಂದ
ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ. ಯಾವ ಕಾರಣಕ್ಕಾಗಿ ಮಗನೇ? ಅಮ್ಮ, ಯಾವ ಕಾರಣವಾದರೂ ಸರಿ, ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಅಮ್ಮ ಅಮ್ಮ ನಿನ್ನ ತೊಡೆಯ ಮೇಲೆ ನನ್ನ ಮೃತದೇಹವನ್ನು ಇಟ್ಟು ಈ ಪ್ರಪಂಚವೆಲ್ಲವೂ ಕೇಳುವ ಹಾಗೆ ಕರ್ಣನೂ ಸೋತನಲ್ಲ ನನ್ನ ಮಗ, ಕರ್ಣನೂ ಸೋತನಲ್ಲ ನನ್ನ ಮಗನೆಂದು ಸಾರಿ ಸಾರಿ ಕೂಗಿ ಹೇಳುತ್ತಾನೆ. ನನ್ನ ಉತ್ತರ ಕ್ರಿಯಾದಿಗಳನ್ನು ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದ ಮಾಡಿಸಬೇಕೆಂದು ಬೇಡ ತಾಯಿ, ಬೇಡ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ದೈವ ಸಂಕಲ್ಪವಿದ್ದಂತಾಗಲಿ. ಅರಿತವರ परमात्मा वासुदेव
ಭಾಗವಿದ್ದರು ಸರಿ ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಹೇ ವಿಧಿ, ನನ್ನನ್ನು ನೋಡಿ ನಗುವೆಯ? ನಗು ನಗು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ನನ್ನ ಸ್ವಾಮಿ ಇಚ್ಛೆಗೆ ಕಿಂಚಿತ್ತು ತುಚ್ಛನಾಗಲಿ ಕೆಚ್ಚಿರುವ ತನಕ ಹೋರಾಡುವೆ. ಉಳಿದದ್ದು ದೈವ. ವೇಣುವರದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿರುವ ಗೂಬೆಗಳ ಅಮಂಗಲ ಸ್ವರವು ಕೇಳಿ ಬರುತ್ತಿದೆ. ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಬಾ ಕುಮಾರ, ನಿನ್ನ ಸಲುವಾಗಿ ಕಾತರಳಾಗಿದ್ದೀನಿ. ರಾತ್ರಿಯಲ್ಲಿ ಓದಿದ್ರೆ ಬೆಳಕು ಹರಿಯುತ್ತಲೇ ದುರ್ಮಿತ ಪರಂಪರೆಗಳು. ದಯಾ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಡುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸ್ಥಿತಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಮಾತ್ರ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಎಷ್ಟು ಸಮ್ಮಿಳಿತವಾಗಿರುವುದು ನೀನು ಬಲ್ಲೆಯ ಜನ. ತಿಳಿದಿರುವೆನು, ಆದರೆ ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿ ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತೇವೆ ಎಂದು ಮಾತನಾಡು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ಕುಮಾರ, ನನ್ನ ಮಾತನ್ನು ಕೇಳು. ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಆ ಯುದ್ಧವನ್ನು ನಿಲ್ಲಿಸಿಬಿಡು. ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆ. 100 ಜನ ವೀರ ಪುತ್ರನೆತ್ತ ವೀರ ಮಾತೆ ಇದೆ. ಕೇವಲ ಒಂದು ಯುದ್ಧ ಅಲ್ಪದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದು. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡಿ ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟ ಸಮಾನ ಭಾವದಿಂದ ರಾಜ್ಯವನ್ನು ಆಳುಕಂದ ಪಾಂಡವರು. ಅಮ್ಮ, ದುಡುಕಿನಿ ಕೆಡಬೇಡ, ಕೆಡುಕನಾಚಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಚಿಸಬೇಡ. ಪಾಂಡುನಂದನರು ವೇಷವಿಳಿಸಬೇಡ. ಪಾಂಡುನಂದನರು
ಬಲದಲ್ಲಿ ಬಲದಲ್ಲಿ ಹನುಮಾನವೇ ಭಯವೇ ದರೆಯೋ ಧರ್ಮಕ್ಕೆ ಜಯವನ್ನು ತರುವೆ ಅಮ್ಮ 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 ದರೆಯೋ ಧರ್ಮಕ್ಕೆ ಜಯವನ್ನು ತರುವೆ ದುರುಳ ಪಾಂಡವರನ್ನು ರಣದಲ್ಲಿ ಭಯಪಡುವೆ ದುರುಳ ಪಾಂಡವರನ್ನು ರಣದಲ್ಲಿ ಭಯಪಡುವೆ ಘನತಾರ ಕೀರ್ತಿಯ ಗಾಯಸುತ್ತಲೇ ಘನತಾರ ಕೀರ್ತಿಯ ಭಯವೇ ನನ್ನ ಛಲದಲ್ಲಿ ಬಲದಲ್ಲಿ ಹನುಮಾನವೇ ಭಯವೇಕೆ ಅಮ್ಮ ಭಯವೇಕೆ ಮಾತೆ ಭಯವೇಕೆ ಬಿಡು ಮಾತೆಯೇ ಅಮ್ಮ ಪಾಂಡವರು ಪಾಂಡವರು ಮಾಡಿದ್ದು ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ ತಾಯಿ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ ಜನ? ಏನು ಮಾಡುತ್ತಿದ್ದೆ? ಪಣ ಬಂಧವನ್ನು ನಿರಾಕರಿಸಿ ಸಮಗ್ರ ಬುದ್ಧಿವೇನದ ಪ್ರತಿಕಾಕ್ಷಿಯಾಗಿ ನಿಂತಿದ್ದರು. ಅಂತಹ ಅಪಮಾನದ ಪ್ರತಿರೋಧ ಮಾಡುತ್ತಿದ್ದೆ. ಆದರೆ 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 ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾರೆ ನಿಸ್ಸಾಯಕ ಹೇಡಿಯೂ ಒಪ್ಪದ ತಾಟಸ್ಯ ಭಾವ. ಅದಕ್ಕಾಗಿ ಅಮ್ಮ ಪಾಂಡವರ ಮೇಲೆ ನನಗಷ್ಟು ದ್ವೇಷ. ಅಮ್ಮ ಪಾಂಡವರು ಭರತ ವಂಶದ ಕಳಂಕಸರು. ಅವರನ್ನು ಸಮ್ಮೇಳನವಾಗಿ ನಾಶ ಮಾಡಿ ನಮ್ಮ ಸಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಇದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರುವೆ. ನನಗೆ ಆಶೀರ್ವದಿಸುವ ಜನ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ ಮಾತೃವಾಕ್ಯವನ್ನು ತಿರಸ್ಕರಿಸಿದ ಶಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಆದರೆ ಸರಿ ಆ ಹೇಳಿ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿ ರಥ ಸಿಂಹಾಸನವು ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹಸ್ತಿನಾವತಿ ಸುಮಂಗಿಲರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ ಈ ಕ್ಷಣಕ್ಕೆ ನಾನು ಮಾನವ, ಆ ಪಾಂಡವರ ಪಾಲಿಗೆ ಮಾತಾಡವ. ದುರ್ದಾನವನಾದ ಮೇಲೆ ನಡೆಯಬೇಕಾದ್ದೆಲ್ಲ ನಡೆದೀ ಬಾಕಂದ ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವೆ. ಬಾಕಂದ ನನ್ನೆದುರಿನಲ್ಲಿ ಮೊಣಕಾಲಲ್ಲಿ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡಿಯುವ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಕುಮಾರ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ನನಗೆ ಜಯವು ಖಚಿತ. ಧರ್ಮಕ್ಕಾಗಿ ಪಣ ಬಂಧವನ್ನೇ ಕಿತ್ತೊಯ್ದು ರಣಕಂಕಣವನ್ನು ತೊಟ್ಟ ಈ ಮಲ್ಲನಿಗೆ ಜಯವಾಗಲೇಬೇಕು. ಇನ್ನು ರಣರಂಗದಲ್ಲಿ ಸಿಕ್ಕ ಪಾಂಡವರನ್ನು ಕರೆದಿಸಿ ರಕ್ಷಿಸುತ್ತೇ ವೈರಿಯ
ಗರದಿಸಿದ ಚೇತರಿಕೆ ವೈರಿಯ ಕಡುದುರ ರಸದೆ ಬಡಿಯುವುದು ಗರದಿಸಿದ ಚೇತರಿಕೆ ವೈರಿಯ ಪಡೆದಿದ್ದಾರೆ ದಳ ಕಲಿಸಿದ ಕಟ್ಟಲು ಕಡೆಯ ಪಾಂಡವನ ಶಿರಗಳನ್ನ ಪಡೆದಿದ್ದಾರೆ ದಳ ಕಲಿಸಿದ ಕಟ್ಟಲು ಕಡೆಯ ಪಾಂಡವನ ಶಿರಗಳನ್ನ ಸರಾಗದಲ್ಲಿ ಸದೆ ಬಡಿದವರ ಸರಾಗದಲ್ಲಿ ಸದೆ ಬಡಿದವರ ಸರಾಗದಲ್ಲಿ ವಿರಾಜಿಸುವ ಗರದಿಸಿದ ಛೇದಕ್ಕೆ ವೈರಿಯ ಕಡುದುರಾತ್ಮ ದುರುಳರ ಸದೆ ಬಡಿದವರು ಗರದಿಸಿದ ಛೇದಕ್ಕೆ ವೈರಿಯ ವಿಜಯ ಜವದೊಳ್ಳಿಕ್ಸಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಜವದೊಳ್ಳಿಕ್ಸಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣ ಭಯಂಕರ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣ ಭಯಂಕರ ಮಹಾರಥಿಕ ಬಹುಪದಾತಿ ಪರಿವೃತ ಮಹಾರಥಿಕ ಬಹುಪದಾತಿ ಪರಿವೃತ ಮಹೋಂಕಾರಿ ಭಟ ಸಮಕ್ರಾಂತ ವಿಜಯ ಜವದೊಳ್ಳಿಕ್ಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವಹಿತ ತುರುಗ ಗಜ ಸಹಿತ ವಿಭವ ವಿಜಯ ಮುದಿತ ಅಹಿತ ನಿವಹಿತ ತುರುಗ ಗಜ ಸಹಿತ ವಿಭವ ವಿಜಯ ಮುದಿತ ತೋಹಿನ ರೋಚಿ ಕುಲ ಮಹಾಬ್ದಿನಿ ಕಿಲ ತೋಹಿನ ರೋಚಿ ಕುಲ ಮಹಾಬ್ದಿನಿ ಕಿಲ ರೂಪ ಭರಿತ ಪೂರ್ವ ವಿಷಯ ಪರಿಕಲಿತ ಕೃಪಾ ಭರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳ್ಳಿಕ್ಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ವಾಸುದೇವ ಉಭಯ ಸೈನ್ಯ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರನೊಂದು ಸಾರಿ ನೋಡುವೆನು ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳ ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರೊಂದು ಸಾರಿ ನೀನು ನನಗೆ ತೋರಿಸು. ನಿನ್ನ ಹೆಚ್ಚು ಪಾರ್ಥ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮೀನಿತವಾದ ಸಾಗರದಂತೆ ಕಂಗೊಳಿಸಿತು. ಎತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯ ಮಿತ್ರ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಅವನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಎತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರೆಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ. ನರೆಗೂದಲಿಂದ ತುಂಬಿದ ಅವನ ಮಸ್ತಕದಲ್ಲಿ
ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನು ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್ ಕುರುಪಿತ, ಮಹಾನಿನಿಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೇನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿಶನ ಸಾಡೆನಾ ಕೃಷ್ಣ, ಸಮರದಿಶನ ಸಾಡೆನಾ ಕೃಷ್ಣ, ಸಮರದಿಶನ ಸಾಡೆನಾ. ಗುರು ಬಾಂಧವರ ಚಿರಚೇದಿಸಣ, ಗುರು ಬಾಂಧವರ ಚಿರಚೇದಿಸಣ. ಗುರು ಬಾಂಧವರ ಚಿರಚೇದಿಸಣ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಪಾರ್ಥ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿಶನ ಸಾಡೆನ ಕೃಷ್ಣ, ಸಮರದಿಶನ ಸಾಡೆನ ಕೃಷ್ಣ, ಸಮರದಿಶನ ಸಾಡೆನ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿ ನಿಗನಾದೆ ಪಥವ ಕೊಡಿಸೋ ದೇವ. ಮತಿ ನಿಗನಾದೆ ಪಥವ ಕೊಡಿಸೋ ದೇವ. ಸಮರದಿಶನ ಸಾಡೆನ ಕೃಷ್ಣ, ಸಮರದಿಶನ ಸಾಡೆನ ಕೃಷ್ಣ, ಸಮರದಿಶನ ಸಾಡೆನ ಕ್ಷಣ ಸಾಡೆನ ಕ್ಷಣ ಸಾಡೆನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗದಲ್ಲೂ ಧಾರಣ ಜಾಲಿ. ಬೇಸಿಗೆಯಲ್ಲಿ ಬಿಸಿಲಿಂದ ಬೆಂದ ತಾವರಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ, ಪ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಷ್ಟೇ ಭರತ ವಂಶದ ರಕ್ತ ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸದು ನನ್ನಿಂದಾಗದು. 3 ಲೋಕದ ಸರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರಿಸು ಮಿತ್ರ, ಇದ್ದವು ಬೇಡ. ಅರ್ಜುನ, ಈ ವಿಷಮಾವತ್ಸರದಲ್ಲಿ ಇಂತಹ ಕಶ್ಮಲವಾದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರನೇನು. ಆದ್ದರಿಂದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಗುರು ಸೈನ್ಯ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪಿತಾಮಹನು, ಆಚಾರ್ಯ ದ್ರೋಣನು, ಅಸ್ತ್ರ ಶಿಕ್ಷೆಯನ್ನು ಕಲಿಸಿಕೊಟ್ಟ ಗುರುಗಳು, ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದೇ.
ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃದ್ಧಿಯು ಶ್ರೇಷ್ಠಕರವು. ಬಂಧು ಬಾಂಧವರು ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಕಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡುವುದು ನನ್ನಿಂದಾಗದು. ಸ್ವಜನವಧೆಯೂ ನನಗೆ ಸಮ್ಮತವಿಲ್ಲ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸು. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ನಾನು ನೀನು ಸಹ ಹಿಂದೆ ಅನೇಕ ಸಾರಿ ಜನಿಸುವು, ಮುಂದೆಯೂ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡುವುದು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗು. ದುಸ್ಸಾಹಸದ ಸಂಕ್ರಾಂತಿಯಿಂದ ಸರ್ವಾಂಗಗಳು ನಿಶ್ಚಯಿಸತೊಡಗುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ಹಿಮ್ಮಕನಾಗಿರುವನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರು. ಶತ್ರುಗಳು ಹೇಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯು ಧರ್ಮ ನಾಶನು. ಉಭಯಭ್ರಷ್ಟನಾಗದೆ ನನಗೆ ಒಂದು ದಾರಿಯನ್ನು ತೋರಿಸು ವಾಸುದೇವ. ಕರ್ಮವು ಪೌರುಷದ ಲಕ್ಷಣ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯು. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿಷ್ಠಿಸ ಕರ್ಮವೇನು? ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡೆವು. ಅವುಗಳ ನೆನಪು ನಿನಗಿಲ್ಲ, ನನಗಿರುವುದು. ನಾನು ಜನ್ಮ ಜರಾಯುತನು, ಅವ್ಯವಹಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉತ್ಥಾನವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಸುಜಯೂಹಂ ಪರಿತ್ರಾಣಾಯ ಶಾರ್ದೂಲಂ ನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾಗಿ ಉತ್ತರವನ್ನು ಕರುಣಿಸುವ ಮಹಿಮ, ಉತ್ತರವನ್ನು ಕರುಣಿಸು. ನಾನು ಮಾಯಾರೂಪಿ, ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು.
ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರಣನು ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯ ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕುತರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸಿ. ಆಹಾ, ಎಂಥ ಭಯಾನಕ ರೂಪವಿದು! ಮಾನವಗಳ ಚಚ್ಚುಗಳಿಂದ ಇದನ್ನು ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬೆಳಕು ನೀನಾಗಿ ಚಿರಚಿತ್ತವಾಯಿತು ದೇವಾ. ಕಿಂಕರನ ಪರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಈ ದಾರಿ ಗಿರಿದಾರಿ. ಚರಣರ ಪರೆಯೋ ಜೀವನ ನಿಧಿಯೇ, ಚರಣರ ಪರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಶರಣಲಿ, ಜೋಡಿಸಿ ಕರಗಳ ಬೇಡುವೆ ಶರಣಲಿ. ಮಾಡು ಕೃಪೆಯನೋ ಪಾಮರ ನಿನ್ನಳು, ಮಾಡು ಕೃಪೆಯನೋ ಪಾಮರ ನಿನ್ನಳು. ಭೀಕರ ರೂಪದ ಬೇಗೆಯ ಸಹಿತ, ಭೀಕರ ರೂಪದ ಬೇಗೆಯ ಸಹಿತ. ಚರಣರ ಪರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ.
ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ. ಎಂಥ ಭಯಾನಕ ರೂಪ! ಮಾನುಗಳ ಚಚ್ಚುಗಳಿಂದ ಇದನ್ನು ನೋಡಲಾರ. ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡಿ ದರ್ಶನ ಮಾಡು. ಭಯವನ್ನು ಬಿಡು ಪ್ರಾಣಸಖ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಳವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರಥಮಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು ಮೊಳಗಿಸು ರಣಬೇರಿ. ಆಜ್ಞೆ ಮಾಧವ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳಂಕ ಸ್ವರೂಪರವರು, ಕುರುಕುಲ ಕಳಂಕ ಸ್ವರೂಪರವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಪಿತಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು, ಕುರುಪಿತಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಕದರದ ನೀನಿ ಕದನವ ಮಾಡೈ, ಕದರದ ನೀನಿ ಕದನವನ ಮಾಡೈ. ಪಾಂಡವ ಕೀರ್ತಿಯ ಭುವಿಯಲ್ಲಿ ಮೆರೆಸೈ, ಪಾಂಡವ ಕೀರ್ತಿಯ ಭುವಿಯಲ್ಲಿ ಮೆರೆಸೈ. ನೋಡಲ್ಲಿ ನೀ ನೋಡಲ್ಲಿ ನೀ ನೋಡುತ್ತಿದೆ ಸೈನ್ಯ. ಹಲೋ ಹಲೋ ಬನ್ನಿ ಎಲ್ಲ ಮಕ್ಕಳು ಬನ್ನಿ ಗುರುಗಳೇ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ಶ್ರೀಲೋಲ ಜಯ ಮಂಗಳವರ ಶುಭ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಇಂದಿರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಶ್ರೀಕೃಷ್ಣ ಪರಮಾತ್ಮನ ಪಾದಾರಗತಿ ಗೋವಿಂದ, ಶ್ರೀರಾಮಚಂದ್ರನ ಪಾದಾರಗತಿ ಗೋವಿಂದ, ತಾಂಡವೇಶ್ವರ ಸ್ವಾಮಿಯ ಪಾದಾರಗತಿ ಗೋವಿಂದ, ಚಿತ್ತಣ್ಣನವರ ಪಾದಾರಗತಿ ಗೋವಿಂದ, ಕಾಳಮ್ಮನವರ ಪಾದಾರಗತಿ ಗೋವಿಂದ. ಹರ ನಮಃ ಪಾರ್ವತಿ ಪತಿಯೇ ಹರ ಹರ ಮಹಾದೇವ.